ಈಗ ಒಂದು ಆ, ತಾರಣ್ಯ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ ಅಂದರೆ ಎಲ್ಲ ಮೆಟ್ರೋಗೂ ಮಾಡಿದಾಗೆ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ದರು ತಾರಣ್ಯ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರು, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿಯವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದವಲ್ಲ, ಅವರು ಮೆಂಬರ್ ಆಗಿದ್ದಾರೆ. ಅಂದರೆ ಒಂದು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್, ಇಬ್ಬರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ, ಖರ್ಚು ವೆಚ್ಚಗಳನ್ನು ನೋಡಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ನಾಮಿನೇಟ್ ಮಾಡೋದು ಅಧ್ಯಕ್ಷರನ್ನ, ಇಬ್ಬರು ಸದಸ್ಯರನ್ನ ಕೇಂದ್ರ ಸರ್ಕಾರನೇ. ಮತ್ತು ಕೊನೆಗೆ ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಬೋರ್ಡು, ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಅವರು ತೊಗೊಳ್ಳೋದು. ವಿನಾಕಾರಣ BJP ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಷ್ಟೇ.